ಇರಬೇಕಲ್ವಾ, ವರದಿಗಳಿರ್ಬೇಕಲ್ಲ ಅವ್ರ ಹತ್ರ, ಅಂಕಿ ಅಂಶಗಳಿರ್ಬೇಕಲ್ವಾ. ಅಂಶಗಳನ್ನು ಕೊಡ್ತೀವಿ, ನಿಮಗೆ ವರದಿಗಳನ್ನು ಕೊಡ್ತೀವಿ, ನಿಮಗೆ ಬೇಕಾದಂಥ ಈ ನೀರಾವರಿಗೆ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಒಂದು ನಮ್ಮ ಜೊತೆ ಚರ್ಚೆ ಮಾಡಿ, ಸಭೆಗೆ ಬನ್ನಿ, ಒಂದು ದಿನ ಕೂತ್ಕೊಳ್ಳಿ. ನಮ್ಮ ಜೊತೆ ಇವತ್ತು ವೈಜ್ಞಾನಿಕ ಸಂಸ್ಥೆಗಳು, ಸರ್ಕಾರಕ್ಕೆ ವೈಜ್ಞಾನಿಕ ಸಂಸ್ಥೆಗಳು, ವಿಧಾನಸಭೆಯಲ್ಲಿ ಧ್ವನಿ ಎತ್ತದ ಶಾಸಕರಿಗೆ, ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಚರ್ಚೆ ಎತ್ತದ ಶಾಸಕರಿಗೆ ಬೇಕೇ ಬೇಕು, ಬೇಕೇ ಬೇಕು, ಶಾಶ್ವತ ನೀರು ಬೇಕೇ ಬೇಕು, ಶಾಶ್ವತ ನೀರು ಬೇಕೇ ಬೇಕು, ಬೇಕೇ ಬೇಕು, ಶಾಶ್ವತ ನೀರು. ಬಂಧುಗಳೇ, ಏನಿವತ್ತು ಈ ಹೋರಾಟ ಯಾಕೆ ಒಂದು ಈ ಸರ್ಕಲ್ ಅಲ್ಲಿ ಸೇರಿದ್ದೀವಿ, ಎಲ್ಲ ಸಂಘಟನೆಗಳು ಯಾಕೆ ಇವತ್ತು ಒಂದು ಬೀದಿಗೆ ಬಂದಿದ್ದೀವಿ ಅನ್ನೋ ಒಂದು ವಿಚಾರ ಇವತ್ತು ಸಾರ್ವಜನಿಕವಾಗಿ ಗೊತ್ತಾಗಬೇಕಾಗಿದೆ. ಬರೀ ಮುಖಂಡರುಗಳು ಮಾತ್ರ ಇವತ್ತು ಈ ಹೋರಾಟಕ್ಕೆ ಬಂದು ನಿಂತಿದ್ದೀವಿ. ಕಾರಣ ಇದನ್ನ ಒಂದು ರೂಪದಲ್ಲಿ ಸಂದೇಶ ಕೊಡ್ತಾ ಇದ್ದೀವಿ, ಇದು ಶಾಸಕರುಗಳಿಗೆ ಅಂತ ತಿಳ್ಕೋಬೇಕಾಗಿದೆ. ಇವತ್ತು ಏನು ಅಧಿವೇಶನ ನಡೀತಾ ಇದೆಯೋ, ಅಧಿವೇಶನದಲ್ಲಿ ಅವರು ಈ ಜಿಲ್ಲೆಯ ಕೆಲವಂತ ಸಮಸ್ಯೆಗಳು ಮತ್ತೆ ನೀರಾವರಿ ವಿಚಾರಗಳಲ್ಲಿ ಏನು ನಾವು ಈಗಾಗಲೇ ಬೇಡಿಕೆಗಳನ್ನು ಇಟ್ಟಿದ್ದೀವಿ, ಆ ಬೇಡಿಕೆಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಹೊರತು ಇದೇ ರೀತಿ ಅವ್ರೇನಾದರೂ ಇನ್ನು ಮುಂದೆ ಚಳಿಗಾಲದ ಈ ಅಧಿವೇಶನ ಮುಗಿಯೋದ್ರೊಳಗೆ ಚರ್ಚೆ ಮಾಡಲಿಲ್ಲ ಅಂದರೆ ನಾವು ಈ ಹೋರಾಟದ ರೂಪವನ್ನು ಬದಲಾಯಿಸಬೇಕಾಗಿದೆ. ಮತ್ತು ಅವ್ರನ್ನ ಶವಸಂಸ್ಕಾರ ಮಾಡುವಂಥ ಕೆಲಸನ ನಾವು ಆದಷ್ಟು ಬೇಗ ಮಾಡುವಂಥ ಕಾಲ ದೂರ ಇಲ್ಲ ಅಂತೇಳಿ ಈ ಹೋರಾಟದ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಈ ಒಂದು ಅಧಿವೇಶನದಲ್ಲಿ ಅವರು ಮಾತಾಡಬೇಕು ಅಂತೇಳಿ ನಾವು ಅವ್ರಿಗೆ ಈಗಾಗಲೇ ಬೇಡಿಕೆ ನೀಡ್ತಾ ಇದ್ದೀವಿ. ಈ ಕೂಡಲೇ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಈ ಒಂದು ಸಮಸ್ಯೆಗಳಿಗೆ ಇತ್ಯರ್ಥ ಆಡಲೇಬೇಕು ಅಂತೇಳಿ ನಾವು ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜಿಲ್ಲೆ ಕುಡಿಯುವ ನೀರಿನ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಕೆಲಸಕ್ಕೆ ಹೋಗ್ದಲ್ಲ ಅಧಿವೇಶನದಲ್ಲಿ ಚರ್ಚೆಗಳು ಮಾಡಿ ಅಧಿವೇಶನ ಹಾಳು ಮಾಡ್ತಿದ್ದಾರೆ. ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳ್ಕೊಂಡು, ಈ ಸರ್ಕಾರ ಇದ್ದಾಗ ಅವ್ರು ಆಜ್ಞೆ ಮಾಡಿದ್ರೆ ಅವ್ರ ಸರ್ಕಾರ ಇವ್ರು ಆಜ್ಞೆ ಮಾಡ್ತಾ ಇದ್ದಾರೆ ಅಧಿವೇಶನದಲ್ಲಿ. ಅದಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಧೇಯವಾಗಿ ನಮಗೆ ಬಜೆಟ್ ಇರಬೇಕಾಗಿಲ್ಲ. ಕುಡಿಯುವ ನೀರಿನ